ಇಂಡೋರಿಂದ. ಈಗ ಇಂಡೋರ್ನ ಬಿಡೋ ಸಮಯ. ಸೊ 3 ದಿನ ಲಾಂಗ್ ವೀಕೆಂಡ್ ಇಂಡೋರಲ್ಲಿ ಸ್ಟೇ ಆಗಿ ಕಂಟಿನ್ಯೂಸ್ 4-5 ದಿನ ಜರ್ನಿ ಆದಮೇಲೆ 3 ದಿವಸ ಫುಲ್ ರೆಸ್ಟ್ ಮಾಡಿ 2 ದೇವಸ್ಥಾನ ಕವರ್ ಮಾಡಿ ಸರಿ ಅಂತ ಹೇಳ್ಬಿಟ್ಟು ಇವತ್ತು ಹೊರಟ್ವಿ. ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿಗೆ ಅಂತ ಹೇಳ್ತಾ ಇದ್ದೀನಿ. ರಿವೀಲ್ ಮಾಡ್ತಾ ಇದ್ದೆ ಇಲ್ಲ ಸರ್ಪ್ರೈಸ್ ಇರ್ತಾ ಇದ್ದೆ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ. ಹೇಳಬೇಕಲ್ಲ ಅದರಲ್ಲಿ ಏನು ಸರ್ಪ್ರೈಸ್ ಕೊಡು ಎಲ್ಲಿ ಹೋಗ್ತಾ ಇದೆಯಾ ಅಂತ. ಸರ್ಪ್ರೈಸ್ ನಾನು ರೀಲೆಲ್ಲ ಬಿಟ್ಟು ಅಷ್ಟು ಸ್ಟೇಟಸೇ ಹೊರಟೋಗಿರೋದು ವೀಡಿಯೋಗಿಂತ ಮುಂಚೆ. ಸ್ಟೇಟಸಲ್ಲಿ ಹೊರಟೋಯ್ತಾ? ನಾವೆಲ್ಲ ಹಾಕಿರ್ತೀವಿ ವಿಡಿಯೋಸ್ ಇನ್ನು ಯಾವ ಕಾಲಕ್ಕೆ ಬರೋದು. ಅದು ನಿಜನ. ಬಟ್ ಒಂದು ವಿಷಯ ಮಾತ್ರ ಇಂಡೋರ್ ಬಗ್ಗೆ ಹೇಳಬೇಕು. ಇಲ್ಲಿ ಇದು ಈ ಟ್ರಾಫಿಕ್ ರೂಲ್ಸ್ ಎಲ್ಲ ಓನ್ಲಿ ಫಾರ್ ಕರ್ನಾಟಕ ಬ್ಯಾಂಗ್ಳೂರಾ ಇಲ್ಲ ಆಲ್ ಓವರ್ ಇಂಡಿಯನ್ ಅಂತ ಒಂದು ಕನ್ಫ್ಯೂಷನ್ ಆಗಿದೆ. ಇಲ್ಲಿ ಇಂಡೋರ್ ಬಂದಮೇಲೆ ಒಬ್ಬರು ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡೋರು ನೋಡೇ ಇಲ್ಲ. ಒಬ್ಬರು ಹೆಲ್ಮೆಟ್ ಹಾಕಲ್ಲ, ಸಿಗ್ನಲ್ ಜಂಪಿಂಗು. 1-2 ಸಲ ನಮ್ಮ ಕಾರ್ಗೆ 1-2 ಆಕ್ಸಿಡೆಂಟ್ ಆಗಬೇಕಾಯ್ತು. ಜಸ್ಟ್ ಮಿಸ್ಸು ದೇವ್ರ ದಯೆಯಿಂದ. ಇಲ್ಲ ಅಂದಿದ್ರೆ ಗ್ಯಾರಂಟಿ ಒಂದಂತೂ ಏನೋ ಒಂದು ದೊಡ್ಡ ಆಕ್ಸಿಡೆಂಟ್ ಆಗ್ತಿತ್ತು. ಜಸ್ಟ್ ಮಿಸ್ಸು. ಸೊ ಇಲ್ಲಂತೂ ವರ್ಸ್ಟ್ ಆಗಿದೆ ಬಿಡಿ ಟ್ರಾಫಿಕ್ ರೂಲ್ಸು, ಲೇನ್ ಡಿಸಿಪ್ಲೈನು ಅವೆಲ್ಲ. ನಾನು ಇಷ್ಟು ಸಿಟಿ ಟ್ರಾವೆಲ್ ಮಾಡ್ಕೊಬಂದ್ರಲ್ಲ, ನಮಗೆ ಇಲ್ಲಿ ಕಾಣಿಸೋಷ್ಟು ವರ್ಸ್ಟ್ ಡ್ರೈವಿಂಗು, ವರ್ಸ್ಟ್ ಲೇನ್ ಡಿಸಿಪ್ಲೈನು, ವರ್ಸ್ಟ್ ಟ್ರಾಫಿಕ್ ರೂಲ್ಸು ನಾವೆಲ್ಲೂ ನೋಡಿಲ್ಲ ಇಲ್ಲಿವರೆಗೂ. ಜನ ನೋಡ್ತೀವೇನೋ ರ್ಯಾಶ್ ಡ್ರೈವ್ ಮಾಡ್ತಾರೆ ಈ ಕಡೆ. ರ್ಯಾಶ್ ಡ್ರೈವ್ ನ್ಯೂ ಸೆನ್ಸ್. ರ್ಯಾಶ್ ಡ್ರೈವ್ ಬೇರೆ ತಗೋದು ನ್ಯೂ ಸೆನ್ಸ್. ಡಿಸಿಪ್ಲಿನ್ ಯಾವುದು ಇಲ್ಲ ಇಲ್ಲಿ, ಸ್ವಲ್ಪ ಕಮ್ಮಿ. ಅದೊಂದು ಹೇಳಲೇಬೇಕು. ಸ್ವಲ್ಪ ಟ್ರಾಫಿಕ್ ರೂಲ್ಸ್ ಇದ್ರೆ ಇದೆಲ್ಲ ಕರೆಕ್ಟಾಗಿ ಫಾಲೋ ಮಾಡ್ಬೋದು ಅನ್ಸುತ್ತೆ. ಸೊ ಅದು ಬಿಟ್ಟರೆ ಇಂಡೋರ್ ಜನ ಅಂತೂ ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಇದ್ದಾರೆ ಆ್ಯಕ್ಚುಲಿ. ಬ್ಯೂಟಿಫುಲ್ ಅಂದರೆ ಯಾವ ಥರಪ್ಪ ಹುಡುಗಿರು ನೋಡೋದಕ್ಕಂತೂ ಕಾರಣ ಬೇರೆ ಸಿಟಿ ಕಂಪೇರ್ ಮಾಡಿದ್ರೆ ಇನ್ ಜನರಲ್ ತಿಲಕ ಮದುವೆ ಆಗಿಲ್ಲ, ಈಸ್ ಅ ಬ್ಯಾಚುಲರ್, ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್. ಸೊ ಯು ಕ್ಯಾನ್ ಕಮೆಂಟ್ ಎನಿಥಿಂಗ್. ನಾವೇನು ಕಮೆಂಟ್ ಮಾಡ್ತೀವಿ. ವೆರಿ ಗುಡ್ ಲುಕಿಂಗ್ ಆ್ಯಕ್ಚುಲಿ. ಅದೇ ತಿಲಕನ್ಗೆ ಯಾರಾದರೂ ಇದೇನು ಜಿಯೋಗ್ರಫಿಕಲ್ ರೀಸನ್ಸ್ ಅಥವಾ ಜೆನೆಟಿಕ್ಸ್ ಗೊತ್ತಿಲ್ಲ, ಬಟ್ ಇನ್ ಜನರಲ್ ದೇ ಆರ್ ಗುಡ್ ಲುಕಿಂಗ್. ಸೊ ಅದು ಹೇಳ್ತಾ ಇಂಡೋರ್ಗೆ ಬಾಯ್ ಹೇಳ್ತಾ ವಿ ಆರ್ ನಾವ್ ಲಿವಿಂಗ್ ಟು ಆಗ್ರಾ to see Taj Mahal, and from there we'll go right ahead to Delhi and try to finish our Uttarakhand because the winter is coming. So yes, that's it. Good morning from Indore and bye bye Indore. So we stopped here for our breakfast. Manorama restaurant. Pretty good, very good actually. The paratha, aloo paratha, butter jam, poha, and some gobi paratha, curd and buttermilk. It's very thick and good quality curd and buttermilk. Parathas are very, very tasty actually. Very good food. So if you are looking for breakfast between Indore and Gwalior, you can stop here. Bye bye. The Gwalior city view from the Gwalior fort. मान मंदिर महल है। हाँ हाँ उधर वो सामने गुम्मटें बनी हुई। हाँ वो बना हुआ मानसिंह महल। The Gwalior fort. वहाँ से व्यू दिखता है। ये ग्वालियर सिटी का पूरा व्यू है। So we are at the Gwalior fort. On our way to Agra, we had a stop at Gwalior to see this historic Gwalior fort, which was built in 3rd century AD. ಈ ಫೋರ್ಟ್ ಕಟ್ಟಿದ್ದು ಸೂರಜ್ ಸೇನ್. ಕನ್ನಡದಲ್ಲಿ ಹೇಳೋ ನಮ್ಮ ಅಮ್ಮಗಾರು ತೋರಿಸ್ತೀನಿ ನಾನಲ್ಲಿ ವಿಡಿಯೋಗಳು. ಕನ್ನಡದಲ್ಲಿ ಹೇಳಿದ್ದು ಸೂರಜ್ ಸೇನು 3rd century ಕಟ್ಟಿದ್ದು. ಹೆಸರು ಹೇಗೆ ಬಂತು ಅಂದರೆ ಸೂರಜ್ ಸೇನ್ ಅವರು ಲೆಪ್ರಸಿ ಆಗಿದ್ದಾಗ ಗ್ವಾಲಿಪ ಅನ್ನೋ ಒಬ್ಬರು ಗುರೂಜಿಯವರು ಅವರಿಗೆ ತೀರ್ಥ ಜಲ ಕೊಟ್ಟಿದ್ದಾಗ ಅವರೊಂದು ಫೋರ್ಟ್ ಕಟ್ಟಿ ಅದಕ್ಕೆ ಹೆಸರು ಆ ಗುರೂಜಿ ಹೆಸರಿಂದ ಗ್ವಾಲಿಯರ್ ಫೋರ್ಟ್ ಅಂತ ಇಟ್ಟಿತ್ತು. ಯಾರು ಟಿಕೆಟ್ ಏನು ಇಲ್ಲ ಅನ್ಸುತ್ತಿಲ್ಲಿ. ಸೊ ದಿಸ್ ದ ಫೋರ್ಟ್. This is the Mansingh Palace, which is placed inside Gwalior Fort.
Beautiful painting inside the temple. Look at this bright colors. ಇದು ಹೌದು ಮಹಾವೀರ್ ದೊಡ್ಡ ಸ್ಟ್ಯಾಚು ಫೋಟೋ ಇದೆಯಾ ಹಲೋ ಇಡಿ ಇಡಿ So that's the Gwalior Fort. ಹೌದು ಕಾಣಿಸ್ತೈತೆ ಲೈನ್ ಅಡ್ಡ ಬರ್ತೈತೆ These are the Jain carvings. ಅಷ್ಟೇ ನಾವೀಗ ಆಗ್ರಾಗೆ ಹೊರಟಿದ್ದೀವಿ.